1816ರಲ್ಲಿ ತನ್ನ ಗುರುವಿನ ಅಗತ್ಯತೆಯನ್ನು ಸಹಿಸದೆ ತಾನೇ ಸ್ವತಃ ಗುರುವಿಗಾಗಿ ನಿರ್ಮಾಣವಾಗಿರ್ತಕ್ಕಂಥ ಗವಿಸಿದ್ದೇಶ್ವರನ ಕರ್ತೃಗದ್ದಿಗೆಯಲ್ಲಿ ಕುಳಿತುಕೊಂಡು ಜೀವಂತ ಸಮಾಧಿ ಆಗಿ ಇವತ್ತು 210ನೇ ವರ್ಷ. ಈ 210 ವರ್ಷಗಳಿಂದ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸರ್ವಾಲಂಕೃತವಾಗಿ ಸಿಂಗಾರಗೊಂಡು ಅತ್ಯಂತ ಸಂಭ್ರಮದಿಂದ ಗವಿಸಿದ್ದನ ಭಕ್ತರ ಸಂಕಲ್ಪಕ್ಕೆ ಈಡೇರಿಕೆಗೆ ಸಾಕ್ಷಿಯಾಗಲಿಕ್ಕೆ ಸಜ್ಜಾಗಿರುವಂಥ ಮಹಾರಥೋತ್ಸವ ಇದು 1992ರಲ್ಲಿ 800 ಘನ ಫೂಟ್ ಕಟ್ಟಿಗೆಯಿಂದ ಈ ಮಹಾರಥೋತ್ಸವ ನಿರ್ಮಾಣವಾಗಿದೆ. ಹಾಗೆಯೇ ಒಂದೊಂದು ಕಲ್ಲಿನ ಗಾಲಿಗಳಿದ್ದಾವಲ್ಲ, ಆ ಗಾಲಿಗಳ ತೂಕವೇ 2 ಟನ್ ಅಂದ್ರೆ 2000 ಕಿಲೋ ಒಂದೊಂದು ಗಾಲಿಗಳು ತೂಗ್ತಾ ಇದೆ. ಪ್ರಾರಂಭವಾಗ್ತಕ್ಕಂಥದ್ದು ಇಂದಿಗೂ ಸಹ ಆ ಮಠವನ್ನು ಬಿಟ್ಟು ಬರೋ ಕಾಲಕ್ಕೆ, ಜಡೇಗೌಡರ ಮನೆಯನ್ನು ಬಿಟ್ಟು ಬರೋ ಕಾಲಕ್ಕೆ ಗವಿಸಿದ್ದೇಶ ಆ ಕುಟುಂಬದ ತಾಯಿ ಹೊರಟೆಯಲ್ಲ ಗವಿಸಿದ್ದೇಶ ನಮ್ಮ ಮನೆಯನ್ನು ಬಿಟ್ಟು ಅಂತ ಹೇಳಿದಾಗ, ನಾನು ಎಲ್ಲಿ ಹೋಗೋದಲ್ಲ ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ತನ್ನ ಜಡೆಯನ್ನು ಕಿತ್ತು ಕೊಟ್ಟು ಬರ್ತಾನೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಜಡೆ ಪೂಜೆ ಆ ಮನೆಯಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಜಾತ್ರೆಯ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗ್ತಕ್ಕಂಥದ್ದು ಆ ಜಡೇಗೌಡರ ಮನೆಯಿಂದ ಪಲ್ಲಕ್ಕಿ ಹೊರಡುವುದರ ಮೂಲಕ ಜಾತ್ರಾ ಕಾರ್ಯಕ್ರಮಗಳು ಮತ್ತೆ ಗುರುವಿನ ಅಗಲಿಕೆಯನ್ನು ಸಹಿಸಿ ಗವಿಸಿದ್ದೇಶ್ವರ ಕಟ್ಲುಬಾಳು, ಕೊಳಚಿ, ಹೊಸಪೇಟೆ, ಕಮಲಾಪುರ, ಸೊನ್ನ, ಮೋರಿಗೇರಿ, ಇಟಗಿ, ಕಾವೇರಿ, ನಗರ್ನೂರು, ಹೀಗೆ ಬಳ್ಳಾರಿ, ಕೊಪ್ಪಳ ಒಟ್ಟಾರೆ 64 ಶಾಖಾ ಮಠಗಳನ್ನು ಹೊಂದಿ ನಾಡಿನ ಅಷ್ಟೋತ್ಸಾಹದ ಕಾರ್ಯದಲ್ಲಿ ಶ್ರೀಮಠ ಅದು ತನ್ನಂತೆ ತಾನೇ ನಡೆದುಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಗವಿಸಿದ್ದೇಶ್ವರನ ಮಹಾರಥೋತ್ಸವ ವರ್ಷದಿಂದ ವರ್ಷಕ್ಕೆ ಅದರ ಖ್ಯಾತಿ ನಾಡಿನ ಎಲ್ಲೆಡೆ ಬರ್ತಾ ಇರ್ತಕ್ಕಂಥದ್ದು. ಮಹಾದಾಸೋಹಕ್ಕೆ ಭಕ್ತರು ತಮ್ಮ ಭಕ್ತಿಯ ಸೇವೆಯನ್ನು ಅರ್ಪಿಸಲಿಕ್ಕೆ ಕಳೆದ 2 ತಿಂಗಳಿಂದ ಪ್ರಾರಂಭ ಮಾಡಿರ್ತಾರೆ. ಮಹಾರಥೋತ್ಸವಕ್ಕೆ ಕಲೆ ಅನ್ನುವಂಥ ರೀತಿಯಲ್ಲಿ 467 ಕ್ವಿಂಟಲ್ ಮಾದರಿ ಇವತ್ತು ಮಹಾದಾಸೋಹಕ್ಕೆ ಅರ್ಪಿತವಾಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ವಿವಿಧ ರೀತಿಯ ಪ್ರಸಾದ ಮಹಾದಾಸೋಹಕ್ಕೆ, ಭಕ್ತರ ದಾಸೋಹಕ್ಕೆ, ಪ್ರಸಾದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಬಹುದು. ಮಹಾದಾಸೋಹಕ್ಕೆ ಬೇಕಾಗುವಂತ ಕಟ್ಟಿಗೆಯನ್ನು ಒಡೆಯುವಂತ ಕೈಗಳು ಕಟ್ಟಿಗೆಯನ್ನು ಒಡೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು. ಮಠದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲುಗಳನ್ನು ಒಡೆದು ಅರ್ಪಿಸುವುದರ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಿಸಿರ್ತಕ್ಕಂಥದ್ದು. ರೊಟ್ಟಿ ಬಡಿದ ಕೈಗಳಿರಬಹುದು. ಮಹಾದಾಸೋಹ 4 ಎಕರೆಗಟ್ಟಲೆ ಕುಂಬಳಕಾಯಿ ಬೆಳೀತಾರೆ ಮಹಾರಥೋತ್ಸವಕ್ಕೆ, ಅದು ಮಾರಾಟಕ್ಕೆ ಅಲ್ಲ. ಹೀಗೆ ವಿವಿಧ ರೀತಿಯ ತರಕಾರಿಗಳನ್ನು ಸಹಿತ ಒಂದು 2-3 ತಿಂಗಳು 4,000 ಮಕ್ಕಳು ಅಧ್ಯಯನ ಮಾಡ್ತಾರೆ. ಈ ಹೈವೇದ ಹತ್ರ ಪಾಠದಲ್ಲಿ ಬರೀ ಇವತ್ತು PUCಗಾಗಿ ಕೇವಲ ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗಾಗಿ ಉಚಿತ ವಸತಿ ಸಹಿತ ಕಾಲೇಜು ಮುಂದಿನ ವರ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಬಹುಶಃ ಆ ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗಾಗಿ ತಯಾರಾಗಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಮತ್ತು ವಸತಿ ನಿಲಯ ಮಹಾದಾಸೋಹವನ್ನು ಅಲ್ಲಿ ನೋಡಿದರೆ ಕರ್ನಾಟಕದ ಎಲ್ಲೂ ಅಂತ ಒಂದು ಕಟ್ಟಡವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ಇವತ್ತು ನಮ್ಮ ಪರಮ ಪೂಜ್ಯರು ಸಾಧಿಸಿ ತೋರಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಹೀಗೆ ಪ್ರತಿ ವರ್ಷ ಒಂದೊಂದು ಕಾರ್ಯಗಳನ್ನು ಪರಮ ಪೂಜ್ಯರು ಮಾಡ್ತಾ ವರ್ಷಿರ್ತಕ್ಕಂಥದ್ದು ಇವತ್ತು ಭಕ್ತರ ಮನಸ್ಸನ್ನು ಸೆಳೀತಾ ಇದೆ. ಹಾಗೆ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನ, ಮೂಢನಂಬಿಕೆಯನ್ನ, ಅಂಧಶ್ರದ್ಧೆಯನ್ನ ಇವೆಲ್ಲವನ್ನು ಹೊಡೆದೋಡಿಸಲಿಕ್ಕೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಪೂಜ್ಯರು ಪ್ರತಿ ವರ್ಷ 10 ರಿಂದ 15 ದಿವಸ 20 ದಿವಸ ಗವಿಸಿದ್ದಪ್ಪನ ಜಾತ್ರೆ. ಇದರ ವಿಶೇಷ ಏನಂದ್ರೆ ಬೇರೆ ಬೇರೆ ಜಾತ್ರೆಗಳಿಗೆ
ದೊಡ್ಡ ದೊಡ್ಡ ಮಹಾನುಭಾವರು ಭಕ್ತರು ಜನ ನೋಡಕ್ ಹೋಗ್ತಾರೆ. ಇದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ನೋಡ್ಬೇಕಂತ ಬರ್ತಾರೆ ಅವರು. ಮತ್ತೆ ಇಷ್ಟು ಜನ, ಇಷ್ಟು ಶಾಂತಿ, ಇಷ್ಟು ಸಮಾಧಾನ, ಯಾಕಂದ್ರೆ ನೀವ್ಯಾರೂ ತಂದವರಲ್ಲ, ಭಕ್ತಿಯಿಂದ ಬಂದವರು. ಅಂಥ ಒಂದು ಭಕ್ತಿಯ ನಿತ್ಯೋತ್ಸವ ಇದು. ಈ ಭಕ್ತಿಯ ನಿತ್ಯೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬಿನ್ನಾಳದವರಾದ CH ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ 2 ಉದ್ಘಾಟನೆ ನುಡಿಯ ನಂತರ ಧಾರ್ಮಿಕ ಈ ಪಾರಂಪರಿಕ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಖಂಡಿಸಿರುವಂತ ಗವಿಸಿದ್ದೇಶ್ವರ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಖಂಡಿಸಿರುವಂತ ಕನಕ ಗುರುಪೀಠದ ಪೀಠಾಧೀಶ್ವರ ಅಂತ ಪರಮ ಪೂಜನೀಯ ನಿರಂಜನ ನನ್ನ ಮಹಾಸ್ವಾಮಿಗಳ ಅಡಿದಾವಳಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹರುಗಳ ಜನ್ಮೂರ್ತಿಗಳ ಪದಾರ್ಥ ನೀವು